ಆತ್ಮೀಯ ಸಜ್ಜನರಿಂದ ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಹೇ ಭಗವಂತ, ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರಬಹುದು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡಬೇಕು. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ, ಭಗವಾನ್ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅವಿವೇಕದಿಂದ ಈ ನಿಂದನೆಯು ನನ್ನನ್ನು ಸೋಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ ದ್ರೌಪದಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೊಂದು ಸಾರಿ ಕೇಳಿಕೊಂಡಿಲ್ಲವೇ? ಆದಿದ್ದು ಆಗುವಯಿತು. ಈ ದಿನ ಹೀಗೆ ಇರುವೆ ಎಂದು ನನಗೆ ತಿಳಿಸಬಾರದೇನು? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆದರೂ ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಹಿಂದೆ ಮಾತು. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿನ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಅಪಹಾಸ್ಯ ಮಾಡಿ ನಕ್ಕಳು. ಪುನಃ ಕುಂದಿಗೆ ಪ್ರಯತ್ನ. ನನ್ನ ಸಂದೇಹ ನಿತ್ಯವಾಯಿತು. ಯಾರು 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 ಸಂದಿಗೆ ಮಾರ್ಗವಾದವರು? ಗೊತ್ತಿಲ್ಲ. ನಮ್ಮ ಅಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಕೃಷ್ಣ ಕೃಷ್ಣ ಕೃಷ್ಣ. ಆ ಯದುಪತಿಯು ಯುದ್ಧವನ್ನು ಮಾಡುವುದು ಸಹಜ. ಅರ್ಜುನನು ದೋರಕ್ಕಿಂತ ಹಿಂದಿರುಗಲಾಗದೆ ಈಗಾಗಲೆಂದು ನೋಡಿ ತಿಳಿದಿದ್ದನು. ಅದಿರಲಿ ಪಾಂಚಾಲಿ, ಆ ದ್ರೌಪದಿಗೆ ಏನನ್ನು ಉತ್ತರ ಕೊಟ್ಟೆ? ಆ ಭಾನುಮತಿಗೆ ಏನನ್ನು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಭಾವ ಪಾಂಚಾಲಿ, ಈ ಸುಂದರ ಸಮಯದಲ್ಲಿ ಈ ನನ್ನ ಹೃದಯ ಎಂಬ ಸಿಂಹಾಸನ ಮೇಲೆ ಕುಳಿತು ಅಲಂಕರಿಸುವ ಭಾವ. ಮೊದಲು ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಿ ನಂತರ ಕುಳಿತುಕೊಂಡು
ಬಹಳ ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಸರಸ ಸಲ್ಲಾಪ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಸ್ವಾಮಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾಜು ಎಂದು ಸಂಬೋಧಿಸಿದಿರಿ. ಇನ್ನು ಅದೇನನ್ನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾಗಳನ್ನು ಕೇಳಲು ಬಯಸುತ್ತೀಯಾ? ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ಎಷ್ಟೇ ಆದರೂ ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕೆಲಸ ಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾವನೆ ತೊಡಗಲಿ. ನಾನು ಯುದ್ಧವನ್ನು ಬಹಳ ಹಾತುರಿಂದಲೇ ನಿರೀಕ್ಷಿಸುವೆನು. ಧರ್ಮ ಪರಾಯಣದ ಯುಧಿಷ್ಠನು ದುರ್ಯೋಧನಂತ ಅಪರಾಧಗಳನ್ನು ಕಳಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಅಲ್ಲಿ ನೋಡು ಅಣ್ಣ, ನೋಡು ಅಣ್ಣ, ಅಲ್ಲಿ ನೋಡು. ಭೀಮಸೇನರು ಕೆಳಗೆ ಕೇಸರಿ ವಿಜೃಂಭಿಸುತ್ತಿರುವರು. ಅದನ್ನು ಸಮಾಧಾನಗೊಳಿಸಲು ನಿನ್ನವರು ತಮ್ಮ ತಾರಸಿರ್ತಾರಲ್ಲ. ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುತ್ತಿರುವ ಅರ್ಜುನ, ಅವರವರ ಯುದ್ಧಕ್ಕಿಂತ ಭೀಮಸೇನ, ನನ್ನಲ್ಲಿ ಕೋಪ ಬೇಕೆ ತಮ್ಮ? ಪಾಂಚಾಲಿ
ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದೆಂದು ಪ್ರತಿಜ್ಞೆ ಮಾಡಿದಿರಲ್ಲ, ಅದನ್ನು ನೆರವೇರಿಸಿದಿರೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿತ್ತು, ಅದನ್ನು ಈಗಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ಪ್ರವೃತ್ತಿಯನ್ನು ಅವರ ಪಾಂಡವರ ಕಂಡವರ ಮನೆಯಲ್ಲಿ ಸಂಧಿ ಯಾಚನೆ ಮಾಡುವುದಕ್ಕಲ್ಲ, ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಬಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಸಂಧಿಯ ಪ್ರಸ್ತಾವದಲ್ಲಿ ಕೊಟ್ಟಿರಿ. ನಾನು ನನ್ನ ಪ್ರತಿಕ್ರಿಯೆಯಂತೆ ನಡೆಯುವನು. ಯುದ್ಧದಂತೆ ಶಾಂತಿಯ ಕ್ಷತ್ರಿಯ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ಅಭಿಮತಕ್ಕೆ ಬದಲಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕೆ ನೀವೇ ದುಃಖ ಪಡಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ತಡೆಯಲಾರೆ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಈ ನಮ್ಮ ಪ್ರತಿಜ್ಞೆಯಂತೆ ನಡೆಯುವ ಅಧಿಕಾರವು ನನಗಿರಲಿ. ಪ್ರಾಣೇಶ್ವರ, ಅದೋ ಸ್ವಲ್ಪ ನೀನೆ ಅಣ್ಣನ ಇದ್ದ ಕಡೆಯೇ ಬರ್ತಿರೋ. ಅಣ್ಣ, ಈ ವಾಸುದೇವ, ನಾನು ನಮಸ್ಕರಿಸುವನು. ನನ್ನನ್ನು ರಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಥವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ಓಹೋ,
ಏನೇನು ನಡೆಯಿತು ಎಲ್ಲ ಅವು ತಕ್ಕರಿದ್ದೇ ನಡೆಯಿತು. ನಾನಿವತ್ತೊಡೆಯರಾಗಿ ಈ ಸಮಸ್ಯೆಗಳ ಮಾತುಗಳನ್ನು ನನಗೆ ಬೇಡ. ಅಗ್ರಜನ ಅಭಿಪ್ರಾಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕೆ ಎಲ್ಲವೇ ಭೀಮಸೇನ. ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸ ನೆನಪದಲ್ಲಿ ಅರ್ಜುನನ ಬಳೆತಟ್ಟನು, ಈ ಸಂಧಿಯ ನೆಪದಲ್ಲಿ ನಮ್ಮ ಇವರುಗಳು ಬಳೆ ತೊಡಿಸಲು ಓಡಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಎಷ್ಟೊಂದು ಅಸಹನೆ ಇದ್ದರೆ ಆ ರಕ್ಕಸಿನ ನೀನು ಆಳುವುದಿತ್ತೆ. ಇದು ನಿನಗೆ ಹೆಚ್ಚಿನ ಸಂಬಂಧಿಸುವ ವಿಷಯವಾಗಿದೆ. ಈ ಸ್ವಾಭಿಮಾನ ಶೂನ್ಯತವಾದ ಕುಂದವನೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಕೃಷ್ಣ ಪರಮಾತ್ಮ ಮುಂದೇನಾಗಿತ್ತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದರು. ಎಲ್ಲರೂ ಒಪ್ಪಿದ್ದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರೆಲ್ಲರೂ ಸಹ ಒಪ್ಪಿದರು. ಆ ದುರ್ಯೋಧನ ದುರ್ಯೋಧನನು ಸಹ ಏಕ ನನಗೆ ಕೆಲಸವಿಲ್ಲ. ಅವರಿಚ್ಛಂತೆ ಅವರು ನಡೆಯಲಿ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆಯಾಗಿತ್ತಲ್ಲವೇ ಕೃಷ್ಣ? ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಪ್ರರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಅದರಲ್ಲಿ ಯಾವ ಭಾಗವನ್ನು ನಾನು ಅಪೇಕ್ಷಿಸುತ್ತಿಲ್ಲ. ಆಗ್ಲಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ಆ ದುರ್ಯೋಧನನಿಗೆ ಪ್ರಿಯವಾದ ಸಂದೇಶವನ್ನು ತಿಳಿಸಿದರು. ದುರ್ಯೋಧನ ಸಂದೇಶ ಹೋಗಾದರೆ ಅವರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕೊಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲವಲ್ಲ, ನೀನು ಕೈಕೊಟ್ಟಿ ಕುಳಿತವತ್ತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸವಲ್ಲ. ನಿನ್ನ ಕಂಡರೆ ನನಗೆ ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಕೊಡು. ನನ್ನ ಬಳಿಯಲ್ಲಿ ಕುಳಿತುಕೋ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಎಲ್ಲಿ ನಿನ್ನ ಗದೆಯನ್ನು ಕೊಡು. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಆಗಲಿ ಅರ್ಜುನ, ಈ ಗದೆಯನ್ನು ತೆಗೆದುಕೋ. ಒಡೆಯ ಒಡೆಯ ಯಾಗಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆಯಾ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿದೆ ಅಣ್ಣ. ತೆಗೆದುಕೋ ಈ ಪಾರ್ಶ್ವದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸುವುದು ಬರುವುದಿಲ್ಲವೋ ನೋಡೋಣ. ಇದೇನು ಪರಿಹಾಸ್ಯ? ಪರಿಹಾಸವಲ್ಲ ಭೀಮಸೇನ. ದುರ್ಯೋಧನ ಸಂದೇಶ ಕೇಳುವ ಇಚ್ಛೆ ಇದ್ದರೆ ನೀನು ಕೈಕಟ್ಟಿ ಕುಳಿತಬೇಕು. ಆಜ್ಞಾದೇನಿ, ಪ್ರೇಕ್ಷಣ ಹೇಳದಂತೆ ಈ ನನ್ನ ಕರಗಳನ್ನು ಬಂಧಿಸು. ಆಹಾ. ಈಗ ಕೇಳಿರಿ. ಆ ದುರ್ಯೋಧನನು ಭೀಮಸೇನನ್ನು ಬಂಧಿಸಕ್ಕವು ಆ ದಿನ ರಾಜ್ಯಸಭೆಯಲ್ಲಿ ನನ್ನನ್ನು ಬಂಧಿಸಲು ಬಲವಾಗಿತ್ತು. ಯಾರು ಯಾರೀ ಕಾರ್ಯವನ್ನು ಮಾಡಿದವರು? ಯಾರೀ ಸರಿ ಕೈದವ ದುರ್ಡನಾರಿ ಸರಿ ಕೈದವ ಕೇಶವ ನಿನ್ನ ರೀತಿಯಿಂದಲೇ ತಾಪುವ ರೀತಿಯಿಂದಲೇ ತಾಪುವ ಮನ ತಾವರು ಬಲ ಏನು ಹೇಳಿದ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಓಂಚೋಲಿ, ಈ ನನ್ನ ಕರಗಳನ್ನು ಬಿಡಿಸು. ಈ ನಿತ್ಯ ಕೃತ್ಯದಿಂದ ದುರ್ಯೋಧನ ದುರ್ಗಮನವು ಶಿಖರವನ್ನೇ ಬಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯನ್ನು ಯಾದವಾಗ್ರಣಿಯನ್ನು ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನಪಡಿಸಿದರೆ ಆ ಕುರುಡಕುಂಡಿ ಕೌರವ ಅಗ್ರಜ ಧನಂಜಯ ಇದಕ್ಕೆ ಉತ್ತರ ಏನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಒಪ್ಪಲಿಲ್ಲ. 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಇರೋದು
ಅಗ್ರಯ ಧನಂಜಯ ಅಗ್ರಯ ಧನಂಜಯ ಈ ನನ್ನ ಕರಗಳನ್ನು ಬಿಡಿಸು. ವಾಸುದೇವ ಈಗ ವಂದಿಸುವೆನು, ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸುವುದಲ್ಲ ಬಿಡು, ಯಾರು ಬಿಡಿಸುವುದಲ್ಲವೇ ನಾನೇ